ಅಶೋಕಣ್ಣ ಮರ್ತಿದ್ದಾರೆ. 2008 ಅಶೋಕಣ್ಣ ತೀರ್ಕೊಂಡು ಬರ್ತಾ ಇದ್ರೆ ಅವ್ರ ಸ್ನೇಹಿತರು ಏನಾಗ್ತಾರೆ ಅನ್ನೋದು ನನಗೂ ಗೊತ್ತಿದೆ, ಅವರಿಗೂ ಗೊತ್ತಿದೆ. ಹಾಗಾಗಿ ದಯಮಾಡಿ ಅಶೋಕಣ್ಣರ ಬಗ್ಗೆ ಇನ್ನೊಮ್ಮೆ ಆ ತರ ಬೇಡ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ. ಅಧ್ಯಕ್ಷರೇ ನೋಡಿ, ಅದಾನಿನ ಮನೆ ಕರ್ಸ್ಕೊಂತಾರೆ, ನಾಗೇಂದ್ರನ ಮನೆ ಕರ್ಸ್ಕೊಂಡು ರಾಜೀನಾಮೆ ಕೊಡಕ್ಕಾಗಲ್ಲ. ಅದಾನಿಗೆ ಕಾರ್ಪೆಟ್ ಹಾಕಿ ಕರ್ಸ್ಕೊಂತಾರೆ, ಬೈತಾರೆ ಬಿಜೆಪಿ ಏಜೆಂಟ್ ಅವನೇ ಕರ್ಸ್ಕೊಂಡು ಚರ್ಚೆ ಮಾಡ್ತಾರೆ. ಇಲ್ಲಿ ನಾಗೇಂದ್ರನ್ ಕರ್ಕೊಂಡು 5 ನಿಮಿಷ ಕೆಲಸ ರಾಜೀನಾಮೆ, ಮನೆ ಕರೆಸಿ 5 ನಿಮಿಷ ಹೇಳಿದ್ರೆ ರಾಜೀನಾಮೆ ಆಗೋತತೆ. ಅದಾನಿಗೆ ಒಂದು ಗೌರವ ನಾಗೇಂದ್ರ ಒಂದ್ಸರಿ ಕೊಟ್ಬಿಡಿ, ಅವನು ಕಳಿಸ್ಬಿಡಿ ಮನೆಗೆ. ಇದು ಕಾಂಗ್ರೆಸ್ ಪಾರ್ಟಿ ಇವತ್ತು ಒಂದು ರೀತಿ ಅಪರಾಧಿ ಸ್ಥಾನದಲ್ಲಿ ನಿಂತಿದೆ, ಅಪರಾಧಿ ಸ್ಥಾನದಲ್ಲಿದೆ. ನಾವು ಬರಗಾಲ ಚರ್ಚೆ ಬಗ್ಗೆ ನಾವು ರೆಡಿ ಇದ್ದೀರಿ, ಮಾತಾಡಕ್ ರೆಡಿ ಇದ್ದೀರಿ. ಬರಗಾಲ ಚರ್ಚೆ ಬಗ್ಗೆ ನಾವು ರೆಡಿ ಇದ್ದೀರಿ, ನೈಸ್ ಬಗ್ಗೆ ರೆಡಿ ಇದ್ದೀರಿ, ಬಿಡದಿ ಬಗ್ಗೆ ರೆಡಿ ಇದ್ದೀರಿ, ರೇಷನ್ ಕಾರ್ಡ್ ರದ್ದು ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ರೆಡಿ ಇದ್ದೀರಿ, 5 ತಿಂಗಳಿಂದ ಪೆನ್ಷನ್ ಕೊಟ್ಟಿಲ್ಲ ಅದ್ರ ಬಗ್ಗೆನೂ ನಾವು ರೆಡಿ ಇದ್ದೀರಿ. ಎಲ್ಲರೂ ಒಂದು ಕೋಟಿ ದಲಿತರಿದ್ದಾರೆ, 1 ಕೋಟಿ ದಲಿತರು ಬೇಕಾ, ಒಬ್ಬ ನಾಗೇಂದ್ರ ಬೇಕಾ? 1 ಕೋಟಿ ದಲಿತರು ಬೇಕಾ, ಒಬ್ಬ ನಾಗೇಂದ್ರ ಬೇಕಾ? ಕಾಂಗ್ರೆಸ್ ಅವರಿಗೆ ಒಬ್ಬ ನಾಗೇಂದ್ರ ಬೇಕು, 1 ಕೋಟಿ ದಲಿತರು ಬೇಡ. ಅದರಿಂದಲೇ ಇವತ್ತು ಇಷ್ಟೆಲ್ಲ ಪರಿಸ್ಥಿತಿ ಆಗ್ತಾ ಇದೆ. ಅಧ್ಯಕ್ಷರೇ, ಇವತ್ತು ಕರ್ನಾಟಕದಲ್ಲಿ ದಲಿತರೆಲ್ಲ ಎದ್ದಿದ್ದಾರೆ, ದಲಿತರು ಎದ್ದಿದ್ದಾರೆ. ನಮ್ಮ ನ್ಯಾಯ ಕೊಡಿ, ನಮ್ಮ ದುಡ್ಡು 187 ಕೋಟಿ ನಮ್ಮ ಅಕೌಂಟ್ಗೆ ಬರಬೇಕು, ಟ್ಯಾಕ್ಸ್ ಪೇಯರ್ಸ್ ಹಣ ನಮ್ಮ ಅಕೌಂಟ್ಗೆ ಬರಬೇಕು. ಅಧ್ಯಕ್ಷರೇ, ಯಾವ ಪುರುಷಾರ್ಥಿಗೆ ಪ್ರಶ್ನೋತ್ತರ ನಡೆಸ್ತಾ ಇದ್ದೀರಾ ನೀವು? ಅಧ್ಯಕ್ಷರೇ, ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷ ಅವಕಾಶ ಕೊಡಬೇಕು. ಕಳೆದ 1 ವಾರದಿಂದ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ನಾಗೇಂದ್ರ ಅಂತಲ್ಲ, ನಮ್ಮ ಉದ್ದೇಶ ಇರೋದು 1 ಕೋಟಿ ದಲಿತ ಇದಾರಲ್ಲ ಅವ್ರು ಮುಖ್ಯ. ನಾಗೇಂದ್ರ ದಲಿತರನ್ನ ಅನ್ಯಾಯ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಘೋಷಣೆ ಮಾಡ್ತಾ ಇದ್ದಾರೆ. 287 ಕೋಟಿ ಇವರೆಲ್ಲ ಕಾಂಗ್ರೆಸ್ ಅವರೆಲ್ಲ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಎಲೆಕ್ಷನ್ ಅಲ್ಲಿ, ಲೋಕಸಭಾ ಎಲೆಕ್ಷನ್ಗೆ ಅಷ್ಟು ದುಡ್ಡು 187 ಕೋಟಿನ 600 ಅಕೌಂಟ್ಗೆ ಕನ್ವರ್ಟ್ ಮಾಡಿ ಅದನ್ನ ಸ್ವಾಮಿಗೌಡ ಎಲ್ಲೋ ಒಂದು ಕಡೆ ನಾಗೇಂದ್ರ ಹೆಸರಿನಿಂದ ಹೋರಾಟ ನಡೀತಾ ಇದೆ. ಇದು ನನ್ನ ಗಂಭೀರ ಆರೋಪ. ನಂಜೇಗೌಡ, ನೀರಾವರಿ ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನೀರಾವರಿ ಬಗ್ಗೆ ಚರ್ಚೆ ಆಗಬೇಕು, ಬರಗಾಲ ಬಗ್ಗೆ ಚರ್ಚೆ ಆಗಬೇಕು. ಕೆಪಿಎಸ್ಸಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ. ಅದೇ ರೀತಿ ಉತ್ತರಗಳನ್ನು ಇನ್ನಿತರ ಭೂಸ್ವಾಧೀನ ಚರ್ಚೆ ಮಾಡಬಾರ್ದು ಅನ್ನುವಂತಹ ಉದ್ದೇಶದಿಂದ ಕೆಲವೊಂದು ಬಿಜೆಪಿ ನಾಯಕರು, ಮುಖ್ಯಮಂತ್ರಿಗಳು ಒಂದಾಗಿ ಈ ರೀತಿ ನಾಗೇಂದ್ರ ನೆಪ ಮಾಡಿಕೊಂಡು ಸದನವನ್ನು ನಡೆಸಲಿಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ಅಧ್ಯಕ್ಷರು ನಮಗೆ ಅವಕಾಶ ಕೊಡಬೇಕು. ಸರ್ಕಾರಗಳು ಯಾರು ಧರಣಿ ಬರಲಿ, ಯಾರು ಸದನದಲ್ಲಿ ಮಾತನಾಡಬೇಕಾದ್ರೆ ಅವಕಾಶ ಕೊಡಬೇಕಂತೇಳಿ ಅವರು ಸಕ್ರಮ ಮಾಡಿಕೊಳ್ಳೋದ್ರಲ್ಲಿ ನಾವು ಸರ್ಕಾರ ಕೂಡ ಗಮನ ಹರಿಸಲಿಲ್ಲ. ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ನಾನು ಅವರನ್ನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ಹಿಂದೆ ಕಾಂಗ್ರೆಸ್ ಸರ್ಕಾರ ಉಳುವನ ಭೂಮಿ ಅಂತೇಳಿ ಒಂದು ಸಹಕಾರ ಕೊಟ್ಟಿತ್ತು. ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿಗಳು ಏನು ಹಿಂದಿನ ಸರ್ಕಾರಗಳು ಅವಕಾಶ ಮಾಡಿಕೊಟ್ಟಿತ್ತು 53, 57, ಇವತ್ತು ಸುಮಾರು ಜನ ರೈತರು ಆ ಜಮೀನನ್ನ ಉಳುಮೆ ಮಾಡಿಕೊಂಡು ಅವರು ಸಂಸಾರವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತಂದ್ರೆ ಇಲ್ಲಿ ಏನಾಗಿದೆ ನಾನು ನೋಡಿದೆ, ಸುಮಾರು ಅಪ್ಲಿಕೇಶನ್ಸ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 14 ಲಕ್ಷ ಅಪ್ಲಿಕೇಶನ್, ಒಟ್ಟು ಅಪ್ಲಿಕೇಶನ್ಸ್ ನೀವು ಹೇಳ್ದಂಗೆ ಧರಣಿಗೆ ಬಂದಿದ್ದೀರಿ ಅಧ್ಯಕ್ಷರೇ, ನೀವು ಹೇಳಿದ್ರಲ್ಲ ಧರಣಿಗೆ ಬನ್ನಿ ಅಂತ. 53 ಇದೆ ಅಧ್ಯಕ್ಷ. ಉತ್ತರದಲ್ಲಿ ಧರಣಿಗೆ ಬನ್ನಿ ಅಂತ ಹೇಳಿದ್ರೆ ಬಂದ್ಬಿಟ್ಟಿದ್ದೀರಿ ನೋಡಿ. ತಿರಸ್ಕೃತಗೊಂಡಿದ್ದಾವು 6,99,933 ಅಲ್ಲಿಗೆ ಸರ್ಕಾರ ಕೊಟ್ಟಂತ ರೈತರಿಗೆ ಅವಕಾಶ ಎಷ್ಟು ಮಾತ್ರ ಅನುಕೂಲ ಆಗ್ತಾ ಇದೆ. ಅಧ್ಯಕ್ಷ, ರೈತ ಉಳುಮೆ ಮಾಡ್ಕೊತಾರಂತ
ಜಮೀನ ನಾವು ಅವಕಾಶ ಮಾಡಿಕೊಟ್ಟು 53, 57 ಹಾಕೊಡೋದಕ್ಕೆ ಖಾಲಿ ಮಾಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅಧ್ಯಕ್ಷರೇ. ಅದಕ್ಕಾಗಿ ತಾವು ಸರ್ಕಾರ ಅವ್ರಿಗೆ ಸಕ್ರಮ ಮಾಡಿಕೊಡ್ಬೇಕು. ಮತ್ತೆ ದರ್ಖಾಸ್ತು ಕಂಪ್ನಿ ಅಂತ ಏನಿದೆ ಅದಕ್ಕೆ ಅಧಿಕಾರನ ಕೊಟ್ಟಿಲ್ಲ ಅಧ್ಯಕ್ಷೆ. ಉದಾಹರಣೆ ಒಂದು ಮಾಹಿತಿಯನ್ನ ನಮ್ಮ ಉಪಮುಖ್ಯಮಂತ್ರಿ ಕೊಟ್ಟಿಲ್ಲ ಅಧ್ಯಕ್ಷೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಧ್ಯಕ್ಷ ತಾಲೂಕು ಒಂದು ಮಾಹಿತಿಯನ್ನ ಉಪಮುಖ್ಯಮಂತ್ರಿ ಕೊಟ್ಟಿರೋ ಅಧ್ಯಕ್ಷೆ. ಶ್ರೀನಿವಾಸಪುರದಲ್ಲಿ 12,531 ಅಪ್ಲಿಕೇಶನ್ಸ್ ಇದೆ ಅಧ್ಯಕ್ಷೆ. ಅದರಲ್ಲಿ ರಿಜೆಕ್ಟ್ ಮಾಡಿರೋದು 12,008 ಅಪ್ಲಿಕೇಶನ್ಸ್. ಬರೀ ಒಪ್ಕೊಂಡಿರೋದು 533 ಮಾತ್ರ ಶ್ರೀನಿವಾಸಪುರ. ಕೋಲಾರ 12,056 ಅಪ್ಲಿಕೇಶನ್ಸ್ ಇದ್ರೆ ಅದರಲ್ಲಿ 743 ಅಪ್ಲಿಕೇಶನ್ ಮಾತ್ರ ಅಕ್ಸೆಪ್ಟ್ ಮಾಡಿದೆ. 16,313 ಅಪ್ಲಿಕೇಶನ್ಸ್ ರಿಜೆಕ್ಟ್ ಮಾಡಿದ್ವಿ ಅಂತ ಅಧ್ಯಕ್ಷೆ. ನಂದೇ ಕ್ಷೇತ್ರ ಮಾಲೂರು ತಾಲೂಕಲ್ಲಿ ಅಧ್ಯಕ್ಷೆ 10,866 ಅಪ್ಲಿಕೇಶನ್ಸ್ ಇದ್ರೆ ಬರೀ 862 ಅಪ್ಲಿಕೇಶನ್ಸ್ ಮಾತ್ರ ಅಕ್ಸೆಪ್ಟ್ ಆಗಿದೆ. 9,968 ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ ಅಧ್ಯಕ್ಷೆ. ಇದು ಜಿಲ್ಲಾಧಿಕಾರಿಗಳು ಮಾಡಿರೋದು ಅಂತ ಹೇಳ್ತಾರೆ ಅಧ್ಯಕ್ಷೆ. ಇನ್ನೊಂದು ಇಲ್ಲಿ ಪ್ರಾಬ್ಲಮ್ಸ್ ಏನಾಗಿದೆ ಅಧ್ಯಕ್ಷೆ ಅಂದ್ರೆ ರಾಜ್ಯಗಳಿಗೆ ಜಾಗವನ್ನ ರಿಸರ್ವ್ ಮಾಡಬೇಕು ಅಂತಿದೆ ಅಧ್ಯಕ್ಷೆ. ನಾನು ಉಪಮುಖ್ಯಮಂತ್ರಿ ಒಂದು ಮನವಿಯನ್ನ ಮಾಡ್ತೇನೆ. ಅವಕಾಶ ಮಾಡಿಕೊಟ್ಟಿದ್ದೀರಿ. ರಾಜ್ಯಗಳಿಗೆ ಈ ಗ್ರಾಮದಲ್ಲಿ ಇದೆಯಾ ಇಲ್ಲ ಪಕ್ಕದ ಗ್ರಾಮದಲ್ಲಿ ಇದೆಯಾ? ಇಲ್ಲ ಅಂದ್ರೆ ಕನಿಷ್ಠ ಅರಣ್ಯ ಇಲಾಖೆ 106 ಎಕರೆ ಇದೆ ಅಧ್ಯಕ್ಷ.